ದಾವಣಗೆರೆಯಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಗಳಿಸಲಿದೆ ಎಂದು ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶಾಮನೂರು ಶಿವಶಂಕರಪ್ಪ ಮತ್ತು HY ಮೇಟಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಹಾಗೂ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಹಕಾರಿಯಾಗಲಿವೆ ಎಂದು ಹೇಳಿದ್ದಾರೆ. ಬಿಜೆಪಿ ಪಕ್ಷವು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ವಿರೋಧಿಸುತ್ತಿರುವುದನ್ನ ತೀವ್ರವಾಗಿ ಖಂಡಿಸಿದ ಮುಖ್ಯಮಂತ್ರಿಗಳು, ಇವು ಬಡವರ ಮತ್ತು ಸಾಮಾನ್ಯ ಜನರ ಏಳಿಗೆಗಾಗಿ ರೂಪಿಸಲಾದ ಕಾರ್ಯಕ್ರಮಗಳಾಗಿವೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರವು ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗಾಗಿ 1,31,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಎಂದು ತಿಳಿಸಿದ್ರು. ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ 500 ಕೋಟಿ ರೂಪಾಯಿಗಳನ್ನ ನೀಡಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ರು. ರಾಜ್ಯದ ಖಜಾನೆ ಖಾಲಿಯಾಗಿದೆ ಎಂಬ ಆರೋಪಗಳಿಗೆ ಪ್ರತಿಕ್ರಿಯೆ ಮಾಡಿದ ಮುಖ್ಯಮಂತ್ರಿಗಳು, ನಾವು ಸಾಲ ಮಾಡಿದ್ದೇವೆಂದು ಆರೋಪಿಸಿರುವ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾವು ಸುಮಾರು 8,24,000 ಕೋಟಿ ರೂಪಾಯಿ ಸಾಲ ಮಾಡಿದ್ರೆ ಬಿಜೆಪಿ ಸರ್ಕಾರವು 5,30,000 ಕೋಟಿಗಿಂತ ಹೆಚ್ಚು ಸಾಲ ಮಾಡಿತ್ತು ಎಂದು ಅವರು ಹೇಳಿದ್ರು. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ದೇಶದ ಸಾಲ 53,11 ಕೋಟಿ ಇತ್ತು. ಆದರೆ ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು 218 ಲಕ್ಷ ಕೋಟಿ ಸಾಲ ಮಾಡಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ರಾಜ್ಯ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಮತ್ತು ಕೆಲವು ರಾಜಕೀಯ ಕಾರಣಗಳಿಗಾಗಿ ಈ ರೀತಿಯ ಆರೋಪಗಳನ್ನ ಮಾಡಲಾಗ್ತಿದೆ ಎಂದು ಹೇಳಿದ್ರು. ಕೇಂದ್ರ ಸರ್ಕಾರದ ಬಜೆಟ್ಗಿಂತ ಕರ್ನಾಟಕದ ಬಜೆಟ್ ಉತ್ತಮವಾಗಿದೆ ಎಂದು ಮುಖ್ಯಮಂತ್ರಿಗಳು ಪ್ರತಿಪಾದಿಸಿದ್ದಾರೆ. GST ಸಂಗ್ರಹಣೆಯಲ್ಲಿ ಕರ್ನಾಟಕ ರಾಜ್ಯವು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿಯೂ ರಾಜ್ಯವು 2ನೇ ಸ್ಥಾನದಲ್ಲಿದೆ ಎಂದು ಅವರು ಹೇಳಿದ್ರು. ಕೇಂದ್ರ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದನ್ನ ಪ್ರಸ್ತಾಪಿಸಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ಪ್ರಧಾನಿಯಾದಾಗ LPG ಸಿಲಿಂಡರ್ ಮತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಮತ್ತು ಈಗಿನ ಬೆಲೆ ಎಷ್ಟಿದೆ ಎಂಬುದನ್ನ ಗಮನಿಸಬೇಕು ಅಂತ ಹೇಳಿದ್ದಾರೆ. ಬೆಲೆ ಏರಿಕೆಗೆ ಯಾರು ಕಾರಣ ಎಂದು ಪ್ರಶ್ನೆ ಮಾಡಿದ ಮುಖ್ಯಮಂತ್ರಿಗಳು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬೆಲೆಗಳು ಹೆಚ್ಚಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಆಯ್ತಾ, ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಯಾರ ಮೇಲೆ? ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ಲೇನಪ್ಪ, ಪಠಾಣ್ ಆಯ್ತಾ, ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಬಸವರಾಜ ಬೊಮ್ಮಾಯಿ ಮಗ, ಕುಮಾರಸ್ವಾಮಿ ಮಗ, ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್, ವೋಟರ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡೋಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರಪ್ಪ ಅಧೀನದಲ್ಲಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಏನಾದ್ರು ಮ್ಯಾನಿಪುಲೇಟ್ ಮಾಡಿದರೆ ಅವರೇ ಮಾಡೋದು. ನಾವು ಅದನ್ನು ಇವತ್ತಿನವರೆಗೂ ಮಾಡೇ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಮ್ಯಾನಿಫೆಸ್ಟೋ ವೋಟರ್ಸ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡೋದು ಅಂತ ಯಾವೆಲ್ಲರೂ ಬಂದಿತ್ತ? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಾತ್ರ ಬಂದಿರೋದು. ಸೊ ಅದರಿಂದ ನಾವು ಯಾವತ್ತೂ ಕೂಡ ಮ್ಯಾನಿಪುಲೇಟ್ ಮಾಡೋ ಪ್ರಶ್ನೆನೇ ಇಲ್ಲ. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ.
ಅಲ್ಲೇನಪ್ಪ ಪಠಾಣ್ ಪಠಾಣ್ ಆಯ್ತಾ. ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಬಸವರಾಜ ಬೊಮ್ಮಾಯಿ ಮಗ ಕುಮಾರಸ್ವಾಮಿ ಮಗ ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್. ವೋಟರ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡೋಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರಪ್ಪ ಅಧೀನದಲ್ಲಿರೋದು? ಹಾಂ, ಕೇಂದ್ರ ಸರ್ಕಾರ ಅಲ್ವಾ? ಏನಾದ್ರು ಮ್ಯಾನಿಪುಲೇಟ್ ಮಾಡಿದರೆ ಅವರೇ ಮಾಡೋದು. ನಾವು ಅದನ್ನು ಇವತ್ತಿನವರೆಗೂ ಮಾಡೇ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಮ್ಯಾನಿಫೆಸ್ಟೋ ವೋಟರ್ಸ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡೋದು ಅಂತ ಯಾವೆಲ್ಲರೂ ಬಂದಿತ್ತಾ? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಾತ್ರ ಬಂದಿರೋದು. ಸೊ ಅದರಿಂದ ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ಲೇನಪ್ಪ ಪಠಾಣ್ ಪಠಾಣ್ ಆಯ್ತಾ. ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ